ನೋಡ್ತಿದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಪ್ರಿಯಾ ಸೋಮೇಶ್. ಕುಮಾರಣ್ಣನ ಪಂಚೆ ಒಂದೇ ಸಿಂಪಲ್ಲು, ಇನ್ನು ಉಳಿದಿದ್ದೆಲ್ಲ ಭಾರಿ ದುಬಾರಿ. ಜಮೀನನ್ನ ಅನಿತಾ ಕುಮಾರಸ್ವಾಮಿ ರಾಮರಾಜ್ ಪಂಚೆ ಮಾರಿ ಖರೀದಿಸಿದ್ದಾರೆಯೇ ಅಂತ ಹೇಳ್ಬಿಟ್ಟು ಪ್ರದೀಪ್ ಈಶ್ವರ್ ಅವರು ಲೇವಡಿ ಮಾಡಿದ್ದಾರೆ. ಈ ಪ್ರಧಾನಿ ಮಗ CM ಆಗಬಹುದು, ಮೊಮ್ಮಗ PM ಆಗಬಹುದು, ಆದರೆ DK ಶಿವಕುಮಾರ್ ರಾಜ್ಯದ CM ಆಗಬಾರದೆ ಅಂತ ಹೇಳ್ಬಿಟ್ಟು ಅವರು ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ. ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರ ಬಳಿ 85 ವಾಚ್ಗಳಿದೆ, 700ರಿಂದ 800 ಎಕರೆ ಜಮೀನಿದೆ. ಅವರ ವಾಚ್ಗಳ ಒಟ್ಟು ಮೌಲ್ಯನೇ 10 ರಿಂದ 20 ಕೋಟಿ ರೂಪಾಯಿ ಆಗುತ್ತೆ. ಇಷ್ಟು ಆಸ್ತಿಯನ್ನ ಅವರು ಬದನೆಕಾಯಿ ಮಾರಿ ಗಳಿಸಿದ್ರೆ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ಮಾಧ್ಯಮಗಳೊಂದಿಗೆ ಮಾತನಾಡಿದಂತಹ ಪ್ರದೀಪ್ ಈಶ್ವರ್ ಅವರು ಕುಮಾರಸ್ವಾಮಿ ಹಾಗೆ ಅವರ ಕುಟುಂಬ ಸದಸ್ಯರ ವಿರುದ್ಧ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಪರಿಶ್ರಮ ನೀಟ್ ಅಕಾಡೆಮಿಗೆ CA ಸೈಟ್ ಮಂಜೂರಾಗುವಂತೆ ಕುರಿತ ಕುಮಾರಸ್ವಾಮಿ ಹೇಳಿಕೆಗೆ ಪ್ರತಿಕ್ರಿಯಿಸಿದಂತಹ ಪ್ರದೀಪ್ ಈಶ್ವರ್ ಅವರು ತಾಕತ್ತಿದ್ರೆ ನನ್ನ ಮೇಲೆ IT ED ದಾಳಿ ಮಾಡಿಸಿ ಅಂತ ಹೇಳ್ಬಿಟ್ಟು ಸವಾಲನ್ನ ಹಾಕಿದ್ದಾರೆ. ನಾವು OBCಗಳು ತುಳಿಸಿಕೊಳ್ಳುವುದಕ್ಕೆ ಅರ್ಹರು ಅಂತ ಅಂದುಕೊಳ್ಳೋಣ, ಆದರೆ ಒಕ್ಕಲಿಗರು ಬೆಳೆಯುತ್ತಿದ್ದಾರೆ, ಏಕೆ ತುಳಿತಿದ್ದೀರಾ? ಪ್ರಧಾನಿ ಮಗ CM ಆಗಬಹುದು, ಮೊಮ್ಮಗ MP ಆಗಬಹುದು, ಆದರೆ DK ಶಿವಕುಮಾರ್ ಮಾತ್ರ ರಾಜ್ಯದ CM ಆಗಬಾರ್ದಾ ಅಂತ ಹೇಳ್ಬಿಟ್ಟು ಪ್ರಶ್ನೆಯನ್ನ ಮಾಡಿದ್ದಾರೆ. ಮಗನನ್ನ 3 ಸಲ ನಿಲ್ಸಿದ್ರು, ಗೆಲ್ಸೋದಕ್ಕೆ ಆಗ್ಲಿಲ್ಲ, ಆದರೆ ಅನಾಥ ಹುಡುಗನನ್ನ ಕಾಂಗ್ರೆಸ್ ಗೆಲ್ಸಿದೆ. ಇದು ನಮ್ಮ ಪಕ್ಷದ ತಾಕತ್ತು. ನಾನು ರೈತನ ಮಗ, ಕುಮಾರಸ್ವಾಮಿ ಅವ್ರ ಬಳಿ 700ರಿಂದ 800 ಎಕರೆ ಜಮೀನಿದೆ. ಇದರ ಸೋರ್ಸ್ ಏನು? ಬಿಡದಿಯಲ್ಲಿ ಅನಿತಾ ಕುಮಾರಸ್ವಾಮಿ ಅವರ ಬಳಿ 32 ಎಕರೆ ಜಮೀನಿದೆ. ಇದಕ್ಕೆ ನೀಡಿದಂತಹ 32 ಕೋಟಿ ಎಲ್ಲಿಂದ ಬಂತು ಅಂತ ಹೇಳ್ಬಿಟ್ಟು ಪ್ರದೀಪ್ ಈಶ್ವರ್ ಅವರು ಕುಮಾರಸ್ವಾಮಿ ಅವ್ರನ್ನ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡಿದ್ದಾರೆ. ಈ ಭೂಮಿಯನ್ನೇನಾದ್ರೂ ಪಂಚೆ ಏನಾದ್ರೂ ಮಾರಿ ಖರೀದಿ ಮಾಡ್ಕೊಂಡ್ರಾ? ತೋಟದ ಮನೆಯಲ್ಲಿ ಬದನೆಕಾಯಿ ಮಾರಾಟ ಮಾಡಿ ಖರೀದಿ ಮಾಡಿದ್ರಾ? ಅಥವಾ ಬಳ್ಳಾರಿಯಲ್ಲಿ ಕಿಕ್ ಬ್ಯಾಕ್ ಬಂದಿತ್ತು, ಅದರಿಂದ ಏನಾದ್ರೂ ಖರೀದಿ ಮಾಡಿದ್ರಾ? ಇದಕ್ಕೆ ಉತ್ತರ ಕೊಡ್ಲಿ ಅಂತ ಹೇಳ್ಬಿಟ್ಟು ಪ್ರದೀಪ್ ಈಶ್ವರ್ ಅವರು HD ಕುಮಾರಸ್ವಾಮಿ ಅವರಿಗೆ ಸವಾಲನ್ನ ಹಾಕಿದ್ದಾರೆ. ನಾನು ನಿಮ್ಮಂತೆ ಕಿಕ್ ಬ್ಯಾಕ್ ಪರ್ಸೆಂಟೇಜ್ ತೆಗೆದುಕೊಂಡು ಹಣ ಮಾಡಿಲ್ಲ. ನನ್ನ ಸಂಸ್ಥೆಯ ಸಂಪಾದನೆಗೆ ತೆರಿಗೆಯನ್ನ ಕಟ್ಟಿದ್ದೀನಿ. ಪರಿಶ್ರಮ ನೀಟ್ ಅಕಾಡೆಮಿಗೆ CA ನಿವೇಶನ ನೀಡಿರುವ ವಿಚಾರವಾಗಿ ಹೈಕೋರ್ಟ್ ನನಗೆ ಚಾಟಿ ಬೀಸಿಲ್ಲ. ವಿವರಣೆ ಅಷ್ಟೇ ಕೇಳಿದೆ. ಹೈಕೋರ್ಟ್ಗೆ ಮಾಹಿತಿಯನ್ನ ಕೊಡ್ತೇನೆ, ಕೇಸ್ ಗೆಲ್ತೀನಿ ಅಂತ ಹೇಳಿದ್ದಾರೆ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ 62 ವಾಚನ್ನ ಕಟ್ಟಿದ್ದಾರೆ. ಅವರು ಮುಖ್ಯಮಂತ್ರಿ ಆಗಿದ್ದ ಟೈಮಲ್ಲೇ 62 ವಾಚನ್ನ ಕಟ್ಟಿದ್ದಾರೆ. 62 ವಾಚ್ಗಳ ಪೈಕಿ ಒಂದು ವಾಚ್ ಕನಿಷ್ಠ ಬೆಲೆ ಅಂದರೆ 10 ಲಕ್ಷ ರೂಪಾಯಿ. ಈ ಪೈಕಿ 75ರಿಂದ 85 ಲಕ್ಷ ರೂಪಾಯಿ ಆಗಿರಬಹುದು. ಅವರ ಬಳಿ ಇರುವಂತಹ ವಾಚ್ಗಳ ಒಟ್ಟು ಮೌಲ್ಯ 15ರಿಂದ 20 ಕೋಟಿ ಆಗಿರುತ್ತೆ. ಕುಮಾರಸ್ವಾಮಿ ಪಂಚೆ ಒಂದೇ ಸಿಂಪಲ್ಲು. ಕುಮಾರಸ್ವಾಮಿ ಉಡ್ಕೊಳ್ತಾರಲ್ಲ ಪ್ರತಿನಿತ್ಯ, ಆ ಪಂಚೆ ಏನಿದೆ ಅದೊಂದು ಸಿಂಪಲ್ ಅನ್ನೋದು ಬಿಟ್ಟರೆ ಅವ್ರ ಲೈಫು ಇನ್ನು ಕಂಪ್ಲೀಟಾಗಿ ಎಲ್ಲನೂ ಕೂಡ ದುಬಾರಿ ಅಂತ ಹೇಳ್ಬಿಟ್ಟು ಪ್ರದೀಪ್ ಈಶ್ವರ್ ಅವರು ಮಾಧ್ಯಮದ ಮುಂದೆ ಪ್ರಶ್ನೆಯನ್ನು ಮಾಡಿದ್ದಾರೆ. ಒಂದಷ್ಟು ಪ್ರಶ್ನೆಯನ್ನು ಮಾಡಿದ್ದಾರೆ, ಅದ್ರ ಜೊತೆಗೆ ಪಂಚೆ ಬಗ್ಗೆ ಇಟ್ಕೊಂಡು ಒಂದಷ್ಟು ತರಲೆಯನ್ನು ಮಾತನಾಡಿದ್ದಾರೆ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.